ಒಬ್ರು ಸಭೆ ಸೇರಿದ್ರೆ ನಾವು ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿ ಏನಾಗಿದ್ರೆ, ಮೊದಲಾದ್ರೆ ಒಂದು ಪುಟ್ಟಿಯನ್ನು ತೊಗೊಂಡೋಗಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ ನಾವೆಲ್ಲ, ಕುಟುಂಬ ಇರ್ತೀವಿ. ಈಗಿನ ಮಕ್ಕಳು ವಿದ್ಯಾಭ್ಯಾಸ ನಾನು ಬರಲ್ಲಮ್ಮ ನಾ ಬರಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಮ್ಮ ಸಂಬಂಧ ಯಾರು, ನಮ್ಮ ಅಕ್ಕ ಯಾರು, ನಮ್ಮ ಚಿಕ್ಕಪ್ಪ ಯಾರು, ಈ ಸಂಬಂಧಗಳೆಲ್ಲ ನಿಂತೋಗಿದ್ದಾವೆ. ಯಾರು ವಯಸ್ಸಿಗೆ ಬರ್ತಾರೋ ಅವಾಗ ಬಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ಬರುತ್ತೆ ಹೆಣ್ಣು ಗಂಟು ತಗೋಬೇಕಾದ್ರೆ. ಆ ಪರಿಸ್ಥಿತಿ ಆಗಿದೆ. ಮುಂದಿನ ದಿನ ಅದಾಗೋದು ಬೇಡ. ಈಗಿನ ಹೋರಾಟದ ಕಿಚ್ಚು ಹೇಗಿರಬೇಕು ಅಂದರೆ, ನೆಕ್ಸ್ಟ್ ಎಲೆಕ್ಷನಿಗೆ ಸಂಘಾರ ಎಲ್ಲಿದ್ದೀರಾ ನಮ್ಮ ಮುಖಂಡರಿಗೆ ಹುಡ್ಕೊಂಬರ್ಬೇಕು, ಸಚಿವರು ಶಾಸಕರು ಎಲ್ಲರೂ. ನಿಮ್ಮ ಏನು ಸವಲತ್ತುಗಳಿದೆ ನಾವು ನಿಮ್ಮ ಜಾಗಕ್ಕೆ ಬಂದು ಮಾಡಿಕೊಡ್ತೀವಿ ಅಂತ ಈ ಭರವಸೆ ಅವರು ನೀಡಬೇಕು. ಆ ಮಟ್ಟಿಗೆ ತೊಗೊಂಡೋಗ್ಬೇಕು. ನಾವು ಹೋಗೋದು ಅದನ್ನು ನಿಲ್ಲಿಸ್ಬಿಡೋಣ. ಯಾಕಂದ್ರೆ ಅನಿವಾರ್ಯ ಇದೆ. ನಾವು ಯಾರಂತ ಗುರುತಿಸ್ಕೋಬೇಕಾಗಿದೆ. ಈಗ ಗುರುತಿಸ್ಕೊಳ್ತಾ ಇದೀವಿ ನಾವು, ಆಲ್ರೆಡಿ ಗುರುತಿಸ್ಕೊಂಡು ಅದರ ಸವಲತ್ತುಗಳನ್ನು ನಿಜವಾದ ಫಲಾನುಭವಿಗಳು ಯಾರು, ಆ ಮೂಲ ಕಾರ್ಯಕರ್ತರು, ಧರ್ಮ ಉದ್ಯೋಗದ ಕಾರ್ಯಕರ್ತರು ಯಾರಿದಾರೋ, ಕೆಲಸ ಮಾಡೋರಲ್ಲ ಅವರೆಲ್ಲ, ಅವ್ರು ಉದ್ಯಮನ ಹುಡ್ಕೊಂಡ್ಬಂದು ಮಾಡ್ತಾ ಇರೋದು. ಬಟ್ಟೆ ಶೂ ಅಂತ ಇದಾರೆ, ಪ್ಲಾಸ್ಟಿಕ್ ಅಂತ ಇದಾರೆ, ಚರ್ಮ ಉದ್ಯೋಗ. ನಾವು ಏನ್ ಮಾಡ್ತಾ ಇದ್ವಿ, ನಾವು ಯಾಕೆ ಜನಾಂಗದಲ್ಲಿ ಕೆಲವು ಜನ ತಮ್ಮ ಜನಾಂಗದ ಹೆಸರೇ ಆ ವೃತ್ತಿಯನ್ನು ಬಿಟ್ಟಿರೋದ್ರಿಂದ ಎಲ್ಲ ಪ್ಲಾಸ್ಟಿಕ್ಗಳನ್ನು ಹಾಕೊಂಡು ಅವ್ರ ಕಾಲುಗಳೆಲ್ಲ ಸೀಲಿ ರಕ್ತಗಳು ಸುರಿತಾ ಇದ್ದಾವೆ ವೀಕ್ನೆಸ್ಸಿಗೆ, ಪ್ಲಾಸ್ಟಿಕ್ ಚಪ್ಪಲಿಗಳು ಹಾಕೊಂಡು. ಯಾಕಂದ್ರೆ ಚರ್ಮಗಳನ್ನು ಮಾಡೋರು ಯಾರೂ ಇಲ್ಲ, ಆಗ ಕೆಲಸ ಮಾಡೋರು. ಈ ವೃತ್ತಿಯನ್ನು ಏನು ಸರ್ಕಾರ ಇದೆಯಾ